ಸಿಎಂ ಸಿದ್ದರಾಮಯ್ಯನವರ ಪ್ರಾಸಿಕ್ಯೂಷನ್ ಭವಿಷ್ಯ ಇವತ್ತು ನಿರ್ಧಾರವಾಗುವಂತಹ ಸಾಧ್ಯತೆ ಇದೆ. ಸಿಎಂ ಪ್ರಕರಣದ ವಿಚಾರಣೆಯನ್ನ ಮತ್ತೆ ಮುಂದುವರಿಕೆ ಮಾಡಲಾಗಿದೆ. ಸಿಎಂ ಪಾತ್ರದ ಬಗ್ಗೆ ನಾವದಗಿ ಅವರು ನ್ಯಾಯಾಧೀಶರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸಿಎಂ ಪಾತ್ರದ ಬಗ್ಗೆ ಹೇಳಿ ಅಂತ ಹೇಳಿ ನ್ಯಾಯಾಧೀಶರು ಕೇಳಿದ್ರು, ಅದರ ವಿವರಣೆಯನ್ನ ಈಗ ಸಲ್ಲಿಸಲಾಗ್ತಾ ಇದೆ. ಸಿಎಂ ಪ್ರಕರಣದ ವಿಚಾರಣೆಯನ್ನ ಮುಂದುವರಿಸಲಾಗಿದೆ. ನಿರಂತರವಾಗಿ ವಾದ ಪ್ರತಿವಾದವನ್ನ ನ್ಯಾಯಾಲಯ ಕೇಳಿರುವಂತಹದ್ದು. ಸಿಎಂ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು 2 ದಿನಗಳ ಹಿಂದೆ ಸುದೀರ್ಘವಾಗಿ ವಾದವನ್ನ ಮಾಡಿದ್ರು. ಈ ಪ್ರಕರಣದಲ್ಲಿ ಸಿಎಂ ಪಾತ್ರ ಏನಿದೆ ಅಂಥೇಳಿ ಇವತ್ತು ನ್ಯಾಯಾಧೀಶರು ಪ್ರಶ್ನೆಯನ್ನ ಕೇಳಿದ್ರು. ಅದಕ್ಕೆ ಈಗ ವಿವರಣೆಯನ್ನ ಕೊಡ್ತಾ ಇರುವಂತಹದ್ದು ನಾವದಗಿ ಅವರು. ಇವತ್ತು ಕೂಡ ಬಹುತೇಕ ಇದೇ ರೀತಿಯ ಒಂದಿಷ್ಟು ವಿವರವನ್ನ ಕೇಳಲಿಕ್ಕೆ ಸೀಮಿತವಾಗುತ್ತಾ ಅಥವಾ ಏನಾದರೂ ನಿರ್ಧಾರ ಹೊರಬೀಳುತ್ತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ತುಂಬ ಟೆನ್ಷನ್ನಲ್ಲಿದ್ದಾರೆ. ಪ್ರಾಸಿಕ್ಯೂಷನ್ ಭವಿಷ್ಯ ಏನಾಗುತ್ತೆ ಅಂಥೇಳಿ ನಿನ್ನೆ ಹಾವೇರಿಗೆ ಹೋದಂತಹ ಸಂದರ್ಭದಲ್ಲಿ ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದರು. ಯಾರೂ ಕೂಡ ನನ್ನನ್ನು ಏನೂ ಮಾಡೋದಕ್ಕಾಗಲ್ಲ ಅನ್ನುವಂತಹ ಅರ್ಥದಲ್ಲಿ ಮಾತನಾಡಿದರು. ಈಗ ಈ ಬೆನ್ನಲ್ಲೇ ಇವತ್ತು ಮತ್ತೆ ಹೈಕೋರ್ಟ್ನಲ್ಲಿ ವಿಚಾರಣೆ ಮುಂದುವರೆದಿರುವಂತಹದ್ದು. ಹಲವು ವಿಚಾರಗಳನ್ನು ಪ್ರಸ್ತಾಪಿಸಲಾಗ್ತಾ ಇದೆ. ಸಿಎಂ ಪ್ರಕರಣದ ವಿಚಾರಣೆಯನ್ನ ಈಗ ಮುಂದುವರಿಸಿರುವಂಥದ್ದು. ಸಿಎಂ ಪಾತ್ರದ ಬಗ್ಗೆ ನಾವದಗಿ ಅವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈ 14 ಸೈಟುಗಳನ್ನು ನಿಯಮಬಾಹಿರವಾಗಿ ಜೊತೆಗೆ ತಮ್ಮ ಪ್ರಭಾವವನ್ನು ಬೀರಿ ಪಡೆದುಕೊಂಡಿದ್ದಾರೆ ಅನ್ನೋದು ಈಗ ನಾವದಗಿ ಅವರ ವಾದ ಆಗಿರುವಂಥದ್ದು. ಅಭಿಷೇಕ್ ಮನು ಸಿಂಘ್ವಿ ಅವರು ಹಲವು ವಿಚಾರಗಳನ್ನು ಪ್ರಸ್ತಾಪಿಸಿ ಸಿಎಂ ಪರವಾಗಿ ವಾದವನ್ನು ಮಾಡಿದರು. ಯಾವುದೇ ಕಾರಣಕ್ಕೂ ರಾಜ್ಯಪಾಲರು ತೆಗೆದುಕೊಂಡಿರುವಂತಹ ನಿರ್ಧಾರ ಸರಿಯಲ್ಲ, ಕ್ಯಾಬಿನೆಟ್ನ ನಿರ್ಧಾರಕ್ಕೆ ಮನ್ನಣೆ ಕೊಡುವಂತಹ ಕೆಲಸವನ್ನು ರಾಜ್ಯಪಾಲರು ಮಾಡಿರಲಿಲ್ಲ, ಜೊತೆಗೆ ಏಕಪಕ್ಷೀಯವಾಗಿ ನಿರ್ಧಾರವನ್ನು ತೆಗೆದುಕೊಂಡಿರೋದ್ರಿಂದ ಇದನ್ನು ಸರ್ಕಾರ ಬೀಳಿಸುವಂತಹ ಹುನ್ನಾರ, ಈ ರೀತಿಯ ಹಲವು ಅಂಶಗಳನ್ನು ಉಲ್ಲೇಖಿಸಿದ್ರು. ಹಲವು ಸೆಕ್ಷನ್ಗಳನ್ನು ಉಲ್ಲೇಖಿಸಿ ಸಿಎಂ ಪರವಾಗಿ ವಾದವನ್ನು ಮಂಡಿಸಿದ್ರು. ವಾದ ಪ್ರತಿವಾದವನ್ನು ಆಲಿಸಿ ಇವತ್ತು ಕೋರ್ಟ್ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿತ್ತು. ಬೆಳಗ್ಗೆ 10:30ಯಿಂದ ಮತ್ತೆ ವಾದ ಆರಂಭ ಆಗಿದೆ. ಹಲವು ವಿಚಾರಗಳನ್ನು ಪ್ರಸ್ತಾಪಿಸಲಾಗ್ತಾ ಇದೆ. ವಾದ ಪ್ರತಿವಾದವನ್ನು ಆಲಿಸಿ ಇವತ್ತೇನೆ ಆದೇಶ ಹೊರಬೀಳುತ್ತಾ ಕ್ಯಾಬಿನೆಟ್ ಸಲಹೆಯಲ್ಲಿ ಸಿಎಂ ಯಾವ ರೀತಿ ಪ್ರಭಾವ ಬೀರಿದ್ದಾರೆ ಪ್ರಶ್ನೆಯನ್ನು ಕೇಳಿದ್ದಾರೆ ನ್ಯಾಯಾಧೀಶರು.